ಯಕ್ಷ, ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲಿವರೆಗೂ ಬಂತು? ಯಾಕೇನು ಮಾಡದೆ ಸುಮ್ಮನೆ ಇದೆಯಾ? ನಿನ್ನ ಮುಂದಿನ ನಡೆ ಏನು? ಎಲ್ಲ ಸಿದ್ಧವಿದ್ದು ಯಾಕೆ ಈ ಥರ ಸುಮ್ಮನೆ ಕೂತಿದ್ಯಾ? ರುದ್ರ, ಎಲ್ಲವೂ ಅಂದುಕೊಂಡ ತಕ್ಷಣ ಆಗಿ ಹೋಗಲ್ಲ. ಎಲ್ಲದಕ್ಕೂ ಸಮಯ, ಮುಹೂರ್ತ ಅಂತ ಒಂದಿರುತ್ತೆ. ಆ ಗಳಿಗೆ ತಾನಾಗೆ ಕೂಡ ಬರಬೇಕು. ಅದೇ ಆ ಗಳಿಗೆ ಯಾವಾಗ ಬರುತ್ತೆ ಅಂತಾನೆ ನಾನು ಕೇಳ್ತಾ ಇರೋದು. ಆತುರ ಬೇಡ ರುದ್ರ. ನಾವು ಎದುರು ನೋಡ್ತಿದ್ದ ಗಳಿಗೆ ಹತ್ರ ಬಂದಿದೆ. ಆಗ್ಬೇಕಾಗಿರೋ ಕೆಲಸಕ್ಕೆ ಇವತ್ತೇ ಮುಹೂರ್ತ ಇಡ್ತೀನಿ. ಹಾಗಾದ್ರೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ನಾವು ನಮ್ಮ ಶಕ್ತಿಗಳಿಂದ ನೋಡ್ಬೋದಾ ಯಕ್ಷ? ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ ರುದ್ರ. ನಾನು ನಿನಗೆ ಮೊದಲೇ ಹೇಳಿದ ಹಾಗೆ ನಮ್ಮ ಶಕ್ತಿಗಳು ಇಲ್ಲಿಂದ ಹೊರಟು ಅಲ್ಲಿ ಮಾಡಬೇಕಾದ ಕೆಲಸಗಳನ್ನು ಮಾಡಿ ಮುಗಿಸುತ್ತವೆ. ಅಲ್ಲೇನು ನಡೆಯುತ್ತೆ ಅಂತ ನಮ್ಮಿಬ್ಬರ ಗಮನಕ್ಕೂ ಬರಲ್ಲ. ಆದರೆ ಕೆಲಸ ಹತ್ತಿದ ಹಾಗೆ ನಮಗೆ ಸೂಚನೆಗಳು ಸಿಗುತ್ತವೆ. ಅದೆಲ್ಲ ಸರಿ, ಆದರೆ ನಾವು ಮಾಡಕ್ಕೆ ಹೊರಟಿರೋದಾದ್ರೂ ಏನನ್ನ? ಗೊತ್ತಿಲ್ಲ ರುದ್ರ. ನಮ್ಮ ಶಕ್ತಿಗಳು ನಮಗೂ ಗೊತ್ತಿಲ್ಲದ ಹಾಗೆ ಮಾಡಬೇಕಾದ ಕೆಲಸಗಳನ್ನು ಮಾಡ್ತಾ ಹೋಗ್ತವೆ. ಅಂದರೆ ನನಗೆ ಹೆಚ್ಚು ಮಾತನಾಡಿ ಅಭ್ಯಾಸವಿಲ್ಲ. ನಾನು ಇನ್ನೇನು ಹೇಳಲ್ಲ. ನೀನೇ ನೋಡ್ತಾ ಹೋಗು, ಎಲ್ಲ ನಿಂಗೆ ಅರ್ಥವಾಗ್ತಾ ಹೋಗುತ್ತೆ. ಹೇ ಅರ್ಜುನ್, ಎಲ್ಲೋ ಹೊರಟಿರೋ ಹಾಗಿದೆ. ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಅಡ್ಬಾಯ್ ಹಾಕ್ಬಾರ್ದು ಅಂತ ಗೊತ್ತಿಲ್ವ ನಿನಗೆ? ಹಾಗಲ್ವೋ, ಸುಮ್ಮನೆ ಕುತೂಹಲ ಕೇಳದ್ನಪ್ಪ. ತಪ್ಪೇನೂ ಇಲ್ಲ, ಹೀಗೆ ಸುತ್ತಾಡ್ಕೊಂಬರೋಣ ಅಂತ ಹೊರಗೆ ಹೋಗಿದ್ದೆ. ಓಹ್, ಒಬ್ಬನೇ ಹೊರಟಿರೋ ಹಾಗಿದೆ. ಹ್ಞೂ ಮಯೂರಿ, ಜೊತೆಗೆ ಬರ್ತೀಯಾ? ಒಬ್ಬನೇ ಹೋಗಕ್ಕೆ ಬೇಜಾರು. ಯಾಕೋ, ನಿನ್ನ ಹೆಂಡತಿ ಇಲ್ವಾ ಮನೇಲಿ? ಅವಳಿರೋವಾಗ ನಾನು ಯಾಕೆ ನಿನ್ನ ಜೊತೆಲಿ ಬರಬೇಕು? ಮಯೂರಿ, ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ನಾನು ಕೇಳಿದ್ದು ನನ್ನ ಜೊತೆ ಬರ್ತೀಯಾ ಇಲ್ವಾ ಅಂತ. ಗಂಡ ಹೆಂಡತಿ ಜೊತೆಗಿದ್ರೇನೆ ಚಂದ ಕಣೋ. ಅಮೃತ ಮನೇಲಿರೋವಾಗ ನಾನು ಯಾಕೆ ನಿನ್ನ ಜೊತೆಗೆ ಬರಬೇಕು? ನೀನು ಅಮೃತ ಯಾವಾಗಲೂ ಜೊತೆ ಜೊತೆ ಆಗಿರಬೇಕು, ಅದೇ ನನ್ನ ಆಸೆ. ನಿನ್ನ ಜೊತೆ ಮಾತಾಡ್ತಾ ನಿಂತಿದ್ರೆ ನನ್ನ ಮೂಡು ಹಾಳು ಮಾಡ್ತೀಯಾ. ನನ್ನ ಜೊತೆ ಯಾರೂ ಬರೋದು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಅರ್ಜುನ್ ಅವರೇ, ಒಂದು ನಿಮಿಷ.